ನಮಸ್ಕಾರ, ಧಾರ್ಮಿಕ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕುಬೇರ ಮತ್ತು ಶ್ರೀ ಮಹಾಲಕ್ಷ್ಮಿಯ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಜೊತೆ ಕುಬೇರನ ಪೂಜೆ ಕೂಡ ಮಾಡಲಾಗುತ್ತದೆ. ಲಕ್ಷ್ಮಿ ಸಮೃದ್ಧಿಯ ಸಂಕೇತ, ಕುಬೇರ ಧನದ ರಕ್ಷಕ. ಹೀಗಾಗಿ ಇಬ್ಬರ ಪೂಜೆ ಮಾಡಬೇಕು. ಮನೆಯಲ್ಲಿ ಸಂಪತ್ತು ಬರಬೇಕು ಎನ್ನುವುದು ಮಾತ್ರವಲ್ಲ, ಬಂದ ಸಂಪತ್ತು ಉಳಿಯಬೇಕು. ಹೀಗಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕುಬೇರ ಮತ್ತು ಲಕ್ಷ್ಮಿಯ ಪೂಜೆ ಮಾಡಲಾಗುತ್ತದೆ. ಈ ತಿಂಗಳಲ್ಲಿ ವಿಶೇಷವಾಗಿ ಶಿವನ ಆರಾಧನೆ, ವಿಷ್ಣು ಆರಾಧನೆ ಹಾಗೂ ಲಕ್ಷ್ಮಿಯ ಪೂಜೆ, ವ್ರತ, ನಿಯಮ, ದಾನ ಧರ್ಮಗಳಿಗೆ ವಿಶೇಷ ಮಹತ್ವವಿದೆ. ಶ್ರೀ ಮಹಾಲಕ್ಷ್ಮಿ ಮತ್ತು ಕುಬೇರನ ಪೂಜೆ. ಲಕ್ಷ್ಮೀ ದೇವಿಗೆ ಯಾವಾಗಲೂ ಒಬ್ಬಳೇ ದೇವಿಗೆ ಪೂಜೆ ಮಾಡಬಾರದು. ಮೊದಲು ಗಣಪತಿಯನ್ನು ಸ್ಥಾಪಿಸಿ ಗಣಪತಿ ಪೂಜೆ ಆದ ಮೇಲೆ ಲಕ್ಷ್ಮೀ ದೇವಿಗೆ ಪೂಜಿಸಬೇಕು. ಈ ದೀಪಾವಳಿಯಲ್ಲಿ ಕೂಡ ಹೀಗೆ ಮಾಡಲಾಗುತ್ತದೆ. ದೀಪಾವಳಿಯಲ್ಲಿ ಕೂಡ ಲಕ್ಷ್ಮೀ ಪೂಜೆ ಮಾಡಬೇಕಾದರೆ ಮೊದಲು ಗಣಪತಿ ಪೂಜೆ ಮಾಡಲಾಗುತ್ತದೆ. ಹಾಗೆ ಶ್ರಾವಣ ಮಾಸದಲ್ಲಿ ಕೂಡ ಮೊದಲು ಗಣಪತಿಯನ್ನು ಪೂಜಿಸಿ ಆಮೇಲೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಕುಬೇರ ಲಕ್ಷ್ಮಿಯ ಪೂಜೆ. ಚಿಕ್ಕದಾಗಿ ಕುಬೇರ ದೇವನ ಮೂರ್ತಿ ಎಲ್ಲ ಕಡೆ ಸಿಗುತ್ತದೆ. ಇದು ಎಲ್ಲ ಪೂಜಾ ಭಂಡಾರದಲ್ಲಿ ಕುಬೇರ ದೇವನ ಈ ಮೂರ್ತಿ ಸಿಗುತ್ತದೆ. ಹಾಗೆ ಕೆಲವರು ಕುಬೇರನ ಸೇರ ಎಂದೇ ಸಿಗುತ್ತದೆ. ಅದಕ್ಕೆ ಕೂಡ ಕೆಲವರು ಶ್ರಾವಣ ಮಾಸದಲ್ಲಿ ಅಕ್ಕಿ ಹಾಕಿ ಪೂಜೆ ಮಾಡುತ್ತಾರೆ. ನಾನು ಕುಬೇರ ಮತ್ತು ಲಕ್ಷ್ಮಿಯ ಪೂಜೆ ಮಾಡುತ್ತಿದ್ದೇನೆ. ಮೊದಲು ಸ್ವಲ್ಪ ಅಕ್ಕಿ ಹಾಕಿ ಕುಬೇರ ದೇವತನಿಗೆ ಕೂಡಿಸಬೇಕು. ಆಮೇಲೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟುಕೊಂಡು ಅದನ್ನು ಚೆನ್ನಾಗಿ ಒರೆಸಿ ಅದಕ್ಕೆ ಅರಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವಿನಿಂದ ಅಲಂಕರಿಸಬೇಕು. ಹಾಗೆ ಲಕ್ಷ್ಮೀ ದೇವಿಯ ಹತ್ತಿರ ಒಂದು ತುಂಬಿನ ತಂಬಿಗೆ ಇರಬೇಕು. ನೀರು ತುಂಬಿ ತಂಬಿಗೆ ಇಡಬೇಕು. ಯಾವಾಗಲೂ ಮನೆಯಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ತುಂಬಿದ ತಂಬಿಗೆ ಇಡಬೇಕು. ಹಿಂದಿನ ಕಾಲದಲ್ಲಿ ನೀರಿನ ಕೊಡವನ್ನು ಹಿತ್ತಾಳೆಯ ಕೊಡ ತುಂಬಿ ಇಡುತ್ತಿದ್ದರು. ಆದರೆ ಈಗ ಎಲ್ಲರ ಮನೆಯಲ್ಲಿ ಫಿಲ್ಟರ್ ಹಾಗೂ ಹೊರಗಿನಿಂದ ಕ್ಯಾನ್ ನೀರು ತರುತ್ತಾರೆ. ಆದುದರಿಂದ ಯಾರ ಮನೆಯಲ್ಲಿಯೂ ತುಂಬಿದ ಕೊಡ ಇರುವುದಿಲ್ಲ. ಆದುದರಿಂದ ಯಾವಾಗಲೂ ದೇವರ ಮನೆಯಲ್ಲಿ ಒಂದು ಹಿತ್ತಾಳೆಯ ತಂಬಿಗೆಯಲ್ಲಿ ನೀರು ತುಂಬಿ ಇಡಬೇಕು. ದಿನಾಲೂ ಆಗದೇ ಇದ್ದಾಗ ಶುಕ್ರವಾರ ಮತ್ತು ಮಂಗಳವಾರ ತಂಬಿಗೆಯಲ್ಲಿ ನೀರು ತುಂಬಿ ಇಡಬೇಕು. ಇದು ಶುಭದ ಸಂಕೇತ. ಮೊದಲು ನಾನು ಗಣಪತಿಯ ಪೂಜೆ ಮಾಡಿ ಇಟ್ಟಿದ್ದೇನೆ. ಲಕ್ಷ್ಮಿಯ ಪೂಜೆ ನಂತರ ಕೆಳಗಡೆ ಕುಬೇರ ದೇವನ ಪೂಜೆ ಕೂಡ ಮಾಡಲಾಗಿದೆ. ದೇವರ ಮುಂದೆ ದೀಪಗಳು ಹಚ್ಚಬೇಕು. ಗಣಪತಿ ದೇವರ ದೀಪ ಬೇರೆಯಾಗಿ ಇರಬೇಕು. ತುಪ್ಪದ ದೀಪ ಹಚ್ಚಿ ಗಣಪತಿ ದೇವರಿಗೆ ಆರತಿ ಮಾಡಬೇಕು. ಹಾಗೂ ಕುಬೇರ ದೇವನಿಗೆ ಕೂಡ ಬೇರೆ ದೀಪ ಹಚ್ಚಬೇಕು. ಹಾಗೆ ಲಕ್ಷ್ಮೀ ದೇವಿಗೆ ಎರಡು ಜೊತೆಯಾಗಿ ತುಪ್ಪದ ದೀಪ ಹಚ್ಚಬೇಕು. ನೈವೇದ್ಯ ಮಾಡಬೇಕು. ನೈವೇದ್ಯ ಏನಾದರೂ ಇರಲಿ ಭಕ್ತಿಯಿಂದ ಮಾಡಬೇಕು. ಹಣ್ಣಿನ ನೈವೇದ್ಯವಾಗಲಿ ಅಥವಾ ಹಾಲಿನಿಂದ ಮಾಡಿದ ಪಾಯಸ ಆಗಲಿ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಬೇಕು. ಹಾಗೆ ನಾವು ಮಾಡಿದ ಅಡಿಗೆಯ ಆಹಾರ ಕೂಡ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಬಹುದು. ಆರತಿ ಮಾಡುವಾಗ ವಿಶೇಷವಾಗಿ ಮಹಾಲಕ್ಷ್ಮಿಯ ಹಾಡನ್ನು ಹಾಡಬೇಕು.
ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಯಕ್ಷಾಯ ಕುಬೇರಾಯ ನಮಃ ಎಂದು ಹೇಳಬೇಕು. ಕುಬೇರನ ಮಂತ್ರ ಕೂಡ ಹೇಳಬೇಕು. ಕೆಲವರ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ 1 ತಿಂಗಳ ಗೌರಿ ಕೂಡಿಸುವ ಪದ್ಧತಿ ಇರುತ್ತದೆ. ಯಾರ ಮನೆಯಲ್ಲಿ ಇರುವುದಿಲ್ಲ ಅವರು ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಶ್ರಾವಣ ಶುಕ್ರವಾರ ಲಕ್ಷ್ಮಿ ಮತ್ತು ಕುಬೇರನ ಪೂಜೆ ವಿಶೇಷವಾಗಿ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಎಲ್ಲರೂ ಲಕ್ಷ್ಮಿಯ ಪೂಜೆ ಮಾಡುತ್ತಾರೆ. ಎಲ್ಲ ಜಾತಿದವರು, ಎಲ್ಲರಿಗೆ ಲಕ್ಷ್ಮಿಯ ಕೃಪೆ ಬೇಕು. ಎಲ್ಲರೂ ಅವರವರ ಪದ್ಧತಿಯ ಪ್ರಕಾರ ಮಾಡುತ್ತಾರೆ. ಲಕ್ಷ್ಮೀ ದೇವಿಯ ಅನುಗ್ರಹ ಎಂದರೆ ಕೇವಲ ಹಣವಲ್ಲ, ಆರೋಗ್ಯ, ಅನ್ನ, ಧಾನ್ಯ, ಜ್ಞಾನ, ಧೈರ್ಯ, ಸಂತೋಷ, ಸೌಭಾಗ್ಯ, ಕುಟುಂಬದ ನೆಮ್ಮದಿ ಇವೆಲ್ಲವೂ ಲಕ್ಷ್ಮಿಯ ವಿವಿಧ ರೂಪಗಳೆಂದು ಧಾರ್ಮಿಕವಾಗಿ ಹೇಳಲಾಗಿದೆ. ಹಾಗೆ ಕುಬೇರನ್ನು ಪೂಜಿಸುವಾಗ ನಾವು ಹೀಗೆ ಪ್ರಾರ್ಥಿಸಬೇಕು: ದೇವರೇ, ನನಗೆ ಧರ್ಮದ ಮಾರ್ಗದಲ್ಲಿ ಸಂಪಾದಿಸುವ ಶಕ್ತಿ ಕೊಡು. ಬಂದ ಸಂಪತ್ತನ್ನು ಸದುಪಯೋಗ ಪಡಿಸಿಕೊಳ್ಳುವ ಬುದ್ಧಿ ಕೊಡು. ಅಗತ್ಯವಿರುವವರಿಗೆ ಸಹಾಯ ಮಾಡುವ ಹೃದಯ ಕೊಡು, ಮನಸ್ಸು ಕೊಡು. ಹೀಗೆ ಕೇಳಿಕೊಳ್ಳಬೇಕು. ಧನ್ಯವಾದ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ಹಾಗೂ ಧನಾಧಿಪತಿ ಕುಬೇರ ದೇವರ ಕೃಪೆ ಎಲ್ಲರ ಮೇಲಿರಲಿ.